योगयोगयोगेश्वराय भूतभूतभूतेश्वराय कालकालकालेश्वराय शिव शिव सर्वेश्वराय शम्भो शम्भो महादेवाय योगयोगयोगेश्वराय भूतभूतभूतेश्वराय कालकालकालेश्वराय शिव शिव सर्वेश्वराय शम्भो शम्भो महादेवाय
ಜನನಂ ಸುಖದಂ ಮರಣಂ ಕರುಣಂ ಮಿಲನಂ ಮಧುರಂ ಸ್ಮರಣಂ ಕರುಣಂ ಕಾಲವಶ್ಯಾದಿಹ ಸಕಲಂ ಕರುಣಂ ಸಮಯಾಧಿಪತೆ ಅಖಿಲಂ ಕರುಣಂ. ನಮಸ್ಕಾರಂ ಚೌರುಬಾ. ಎಲ್ಲರಿಗೂ ನಮಸ್ಕಾರ. ಜೀವನದ ಸ್ವರೂಪ ಹೇಗಿದೆ ಅಂದರೆ, ನಾನು ಅಂತ ನಾವು ಅಂದ್ಕೊಳ್ಳೋ ಅದೇ ಪೊಟ್ಟಣದಲ್ಲಿ ಜೀವನ ಮರಣ ಒಟ್ಟಾಗಿ ಪ್ಯಾಕ್ ಮಾಡಲಾಗಿದೆ. ಪ್ರತ್ಯೇಕವಾಗಲ್ಲ, ಒಂದೇ ಪ್ಯಾಕೇಜ್. ಪ್ರೀತಿ ದ್ವೇಷ ಅದೇ ಹೃದಯದಲ್ಲಿ ಇಟ್ಕೋಬಹುದು. ಒಂದೇ ಸಮಯದಲ್ಲಿ ಒಬ್ಬರನ್ನ ಪ್ರೀತಿಸಿ ಇನ್ನೊಬ್ಬರನ್ನ ದ್ವೇಷಿಸಬಹುದು. ತುಮುಲ ಮತ್ತು ಶಾಂತಿ ಒಂದೇ ಪ್ಯಾಕೇಜ್ನಲ್ಲಿದೆ. ಈ ತರಹ ನೀವು ಯಾವಾಗಲೂ ಸಾಮಾನ್ಯವಾಗಿ ವಿರುದ್ಧ ವಿಷಯಗಳು ಅಂದುಕೊಂಡಿದ್ದು ಎಲ್ಲನೂ ಒಂದೇ ಪೊಟ್ಟಣದಲ್ಲಿ ಪ್ಯಾಕ್ ಆಗಿದೆ. ಪ್ರಶ್ನೆ ಇಷ್ಟೇ, ನೀವು ಏನನ್ನು ಆಯ್ಕೆ ಮಾಡ್ಕೋತೀರಿ? ಪ್ರೀತಿಯನ್ನು ಆರಿಸಿದರೆ ಒಂದು ರೀತಿ ಇರ್ತೀರಿ, ದ್ವೇಷ ಆರಿಸಿದರೆ ಇನ್ನೊಂದು ರೀತಿ ಇರ್ತೀರಿ, ಸಂತೋಷ ಆರಿಸಿದರೆ ಒಂದು ರೀತಿ, ದುಃಖ ಆರಿಸಿದರೆ ಇನ್ನೊಂದು ರೀತಿ. ಸದ್ಗುರು ಯಾಕೆ ಅದನ್ನು ಪ್ರತ್ಯೇಕವಾಗಿ ಪ್ಯಾಕ್ ಮಾಡಲಿಲ್ಲ? ಇಲ್ಲ, ಅದು ನಿಮ್ಮ ಆಯ್ಕೆ. ಸೃಷ್ಟಿ ಅಷ್ಟು ಕರುಣಾಮಯಿ. If you want to suffer, you have freedom to suffer. ನಿಮಗೆ ನರಳಬೇಕಂದ್ರೆ ನರಳೋ ಸ್ವಾತಂತ್ರ್ಯ ಇದೆ. Yes. ಹೌದು. ಬಹಳಷ್ಟು ಜನ ತಮಗೆ ನೋವು ನರಳಾಟವನ್ನು ಆಯ್ಕೆ ಮಾಡ್ಕೋತಾರೆ ಮತ್ತು ಖಂಡಿತ ಅದನ್ನು ಸುತ್ತಲೂ ಇರೋರ ಜೊತೆ ಹಂಚ್ಕೋತಾರೆ. ಅದು ಆಯ್ಕೆ ಅಷ್ಟೇ. ಯಾಕಂದರೆ ಎಲ್ಲನೂ ಅದೇ ಪೊಟ್ಟಣದಲ್ಲಿ ಪ್ಯಾಕ್ ಆಗಿದೆ. ಜನರು ಈ ಬಲಮೆದುಳು, ಎಡಮೆದುಳು, ಇಡ, ಪಿಂಗಳ ಇತ್ಯಾದಿ ಎಲ್ಲ ಹೇಳ್ತಾರೆ. ಒಂದು ವೇಳೆ ಹಾಗಿದ್ದಿದ್ರೆ ಬಲಗಡೆ ಸಂತೋಷ, ಎಡಗಡೆ ದುಃಖ, ಬಲಗಡೆ ಜೀವನ, ಎಡಗಡೆ ಮರಣ ಆಗಿದ್ರೆ ಸುಲಭವಾಗಿರ್ತಿತ್ತು. ಆದರೆ ಅದು ಹಾಗಲ್ಲ, ಒಟ್ಟಿಗೆ ಪ್ಯಾಕ್ ಆಗಿದೆ. ಪ್ರಜ್ಞಾಪೂರ್ವಕವಾಗಿದ್ದರೆ ನಿಮಗೆ ಬೇಕಿದ್ದನ್ನು ಆರಿಸ್ತೀರಿ, ಇಲ್ಲಾಂದರೆ ಒಟ್ಟಾರೆಯಾಗಿ ಏನನ್ನೋ ಆಯ್ಕೋತೀರಿ. ಆಮೇಲೆ ಯಾಕೆ ತೊಳಲಾಡ್ತಿದ್ದೀರಿ, ಯಾಕೆ ಎಲ್ಲ ಕೆಟ್ಟು ಹೋಗಿದೆ ಅಂತ ವಿವರಿಸಕ್ಕಾಗದೇ ಇರೋವಾಗ ಹುಡುಕೋದು ದೇವರನ್ನ. ಆದರೆ ಮೇಲೆ ದೇವರು ಕಾಣಿಸದೇ ಇದ್ದಿದ್ದರಿಂದ ಗ್ರಹ ನಕ್ಷತ್ರಗಳಲ್ಲಿ ಸಮಾಧಾನ ಪಟ್ಕೋತೀರಿ. ಇದನ್ನು ಅರ್ಥ ಮಾಡ್ಕೊಳ್ಳಿ. ದೇವರ ನಂತರ ಜನರ ಆಯ್ಕೆ ಗ್ರಹ ನಕ್ಷತ್ರಗಳು. ಅವು ನಿರ್ಧರಿಸುತ್ತವೆ. ನಿರ್ಧರಿಸೋದು ದೇವರೇ, ಆದರದು ಬಹಳ ಅಸ್ಪಷ್ಟ. ಇವಾದರೂ ಕಾಣಿಸುತ್ತವೆ, ಅವು ಉಲ್ಟಾ ತಿರುಗ್ತಿವೆ. ನಿಮ್ಮ ಶನಿ ಉಲ್ಟಾ ತಿರುಗುತ್ತಿದೆ. ಉಲ್ಟಾ ತಿರುಗುತ್ತಿರೋದು ನಿಮ್ಮ ತಲೆ, ಖಂಡಿತವಾಗಿ. ಅವು ನಮ್ಮ ಮೇಲೆ ಪ್ರಭಾವ ಬೀರಲ್ವಾ? ಹೌದು, ಬೀರುತ್ತೆ. ಆದರೆ ಪ್ರಭಾವಿಸೋದಕ್ಕೆ ಬಿಡ್ತೀರಾ ಇಲ್ವಾ? ಅದು ನಿಮ್ಮ ಆಯ್ಕೆ. ಪ್ರಭಾವಕ್ಕೆ ಒಳಗಾಗೋದು ಮತ್ತು ನಿರ್ಬಂಧಿಸೋದು ಇವು ಒಂದೇ ಪಟ್ಟಣದಲ್ಲಿವೆ. ಈಗ ಈ ವೈರಸ್ ವಿಷಯ ನಿಮಗೆ ಬಿಟ್ಟಿದ್ದು.
ನಾನೇನೂ ಮಾಡಲಿಲ್ಲ, ನನಗೆ ಹೇಗೆ ಬಂತು? ಅದೇ ವಿಷಯ, ನೀವೇನೂ ಮಾಡಲಿಲ್ಲ, ಕೈ ತೊಳಿಲಿಲ್ಲ, ಸ್ಯಾನಿಟೈಸ್ ಮಾಡ್ಕೊಳ್ಳಿಲ್ಲ, ಕಾಳಜಿ ವಹಿಸಲಿಲ್ಲ, ಅದಕ್ಕೆ ನಿಮಗೆ ಬಂತು. Well, ಒಮ್ಮೆ ಹೀಗಾಯಿತು. ಟೆನೆಸ್ಸಿನಲ್ಲಿ. ನಾನು ಮತ್ತೆ ಮತ್ತೆ ಟೆನೆಸ್ಸಿ ಬಗ್ಗೆ ಯಾಕೆ ಮಾತಾಡೋದು ಅಂದರೆ, ಅಮೆರಿಕದಲ್ಲಿ ಈಶಾ ಇನ್ಸ್ಟಿಟ್ಯೂಟ್ ಆಫ್ ಇನ್ನರ್ ಸೈನ್ಸಸ್ ಇರೋದು ಟೆನೆಸ್ಸಿನಲ್ಲಿ. ಇಲ್ಲೂ ತಮಿಳುನಾಡು TN, ಅಲ್ಲೂ ಟೆನೆಸ್ಸಿ TN. ನನಗೆ ಸ್ವಲ್ಪ ಸುಲಭ ಆಗತ್ತೆ. ಪೋಸ್ಟ್ ಕೋಡ್, ಹೈವೇಗಳ ನಂಬರ್ ಕೂಡ ಸ್ವಲ್ಪ ಒಂದೇ ರೀತಿಯಾಗಿವೆ. ನೆನಪಿಡೋದು ಸುಲಭ. ಒಂದು ಇನ್ನೊಂದರ ಪ್ರತಿಫಲನ. ಟೆನೆಸ್ಸಿನಲ್ಲಿ ಹೀಗಾಯಿತು. ಒಂದು ಸಣ್ಣ ಹುದ್ದೆಗೆ ಚುನಾವಣೆಗೆ ನಿಂತಿದ್ದ ಒಬ್ಬ ಮನೆ ಮನೆಗೆ ಹೋಗಿ ವೋಟ್ ಕೇಳ್ತಿದ್ದ. ಒಂದು ಮನೆ ಬಾಗಿಲು ತಟ್ಟಿದಾಗ ಒಬ್ಬ ಮಹಿಳೆ ಬಾಗಿಲು ತೆರೆದ್ಲು. ಊರಿಗಾಗಿ ಏನೆಲ್ಲ ಮಾಡ್ತೀನಿ ಅಂತ ಹೇಳ್ಕೊಂಡ. ನನ್ನನ್ನು ಚುನಾಯಿಸಿ ಅಂದ. ಆಕೆ ಮುಗುಳ್ನಕ್ಕೂ ಹೇಳಿದ್ಲು, ನೀನು ನನ್ನ 2ನೇ ಆಯ್ಕೆ. ಹೌದಾ, ಮೊದಲನೇ ಆಯ್ಕೆ ಯಾರು? ಯಾರಾದರೂ ಪರವಾಗಿಲ್ಲ ಅಂದ್ಲು. ಮೊದಲನೇ ಆಯ್ಕೆಯನ್ನು ನೀವು ಆರಿಸಬೇಕು. ಜನಸಂಪರ್ಕದಿಂದ ಸಹಜವಾಗಿ ಅದು ಹೆಚ್ಚಾಗುತ್ತೆ. ಆದರೂ ಕೆಲವು ದೇಶಗಳಲ್ಲಿ ಆಗ್ತಿರೋದಕ್ಕೆ ಹೋಲಿಸಿದರೆ ನಾವು ಚೆನ್ನಾಗಿದ್ದೀವಿ. ಯಾಕಂದರೆ ನಾವು ಮುಂಜಾಗ್ರತಾ ಕ್ರಮ ತಗೊಂಡ್ವಿ. ಆದರೆ ಒಂದು ಮತೀಯ ಗುಂಪಿನಲ್ಲಿ ಸೋಂಕು ತಗುಲರು ಸುಮಾರು 500 ಜನ ಕಣ್ಮರೆಯಾಗಿದ್ದಾರೆ. ಹುಡುಕ್ತಾ ಇದ್ದಾರೆ, ಆದರೆ ಅವರು ಸಿಗ್ತಿಲ್ಲ. ಕೇವಲ ಈ 500 ಜನ 1-2 ತಿಂಗಳಲ್ಲಿ 1,00,000 ಜನರಿಗೆ ಸೋಂಕು ತಗುಲಿಸಬಹುದು ತಾವೇ ನೇರವಾಗಿ. ಮತ್ತು ಆ 1,00,000 ಜನ ಇನ್ನೂ ಹೆಚ್ಚು ಜನರಿಗೆ ತಗುಲಿಸ್ತಾರೆ. ದುರದೃಷ್ಟವಶಾತ್ ಈ ತರಹದ ಸನ್ನಿವೇಶಗಳಿವೆ. ಅವರ ಪಾಡಿಗೆ ಇರ್ತಾರೆ ಅಂತ ಆಶಿಸೋಣ. ಅಲ್ಲಿ ಇಲ್ಲಿ ಓಡಾಡಿ ಹೆಚ್ಚು ಜನರಿಗೆ ಸೋಂಕು ತಗುಲಿಸಿದೆ. ಇದು ಸದ್ಯದ ಪರಿಸ್ಥಿತಿ. at a time like this, what you pick, what is your choice is very important. ಇಂಥ ಸಮಯದಲ್ಲಿ ನೀವೇನು ಆರಿಸ್ತೀರಿ, ನಿಮ್ಮ ಆಯ್ಕೆ ಬಹಳ ಮುಖ್ಯ. ಯಾವಾಗಲೂ ಮುಖ್ಯನೇ, ಆದರೆ ಹೆಚ್ಚಿನವರಿಗೆ ತಮ್ಮ ಆಯ್ಕೆಯ ಮಹತ್ವ ಅರ್ಥ ಆಗಲ್ಲ. ಅದಕ್ಕೆ ಬಹಳ ತೀಕ್ಷ್ಣವಾದ, ತೀವ್ರವಾದ ಪರಿಣಾಮ ಇದ್ದ ಹೊರತು ಈ ಸಮಯದಲ್ಲಿ ನಮ್ಮ ಆಯ್ಕೆ, ನಮ್ಮ ವರ್ತನೆ ತೀಕ್ಷ್ಣ ಪರಿಣಾಮ ಹೊಂದಿದೆ. ಯುವಜನರು ನಾವು ಸಾಯಲ್ಲ ಅಂತ ಕೊಚ್ಕೋತಿದ್ರು. ಬರೀ ವಯಸ್ಸಾದವರು ಸಾಯ್ತಾರೆ ಅಂತಿದ್ರು. ಆದ್ರೀಗ ಅವರನ್ನು ಬಲಿ ತಗೋತಿದೆ. ಕೆಲವು ಯುವಜನರು ಸತ್ತಿದ್ದಾರೆ. ಅದು ಅವರಿಗಿದ್ದ ಬೇರೆ ಸಮಸ್ಯೆಗಳಿಂದ ಇರಬಹುದು, ಅಥವಾ ವೈರಸ್ ಕಲೀತಿರಬಹುದು. ಅವರನ್ನು ಮಣಿಸೋದಿಕ್ಕೆ ಅಥವಾ ಚಿಕಿತ್ಸೆ ಸಿಗಲಿಲ್ವೇನೋ ನಮಗೆ ಗೊತ್ತಿಲ್ಲ, ಆದರೆ ಇದಾಗ್ತಿದೆ. ಆದರೆ ಕಾಯಿಲೆ ಬಿದ್ದವರು, ನಮಗೆ ಗೊತ್ತಿರೋ ಕೆಲವರು, ಅವರಿಗೆ ತಗುಲಿ ತಿಂಗಳು ಕಳೆದಿದೆ, 10-12 ದಿನದಲ್ಲಿ ಗುಣವಾದರು. ಆದರೆ ತಿಂಗಳು ಕಳೆದರೂ ಈಗ 37 ದಿನ ಆಗಿದೆ. ಅವರಿಗೆ ಇನ್ನೂ ಸರಿಯಾಗಿ ಉಸಿರಾಡೋಕ್ಕಾಗ್ತಿಲ್ಲ. ಯುವಕರು ಶಾರ್ಟ್ ಬ್ರೆತ್ ಇದೆ. 100-150 ಅಡಿ ನಡೆದರೂ ನಿಂತು ವಿಶ್ರಮಿಸಬೇಕಾಗುತ್ತೆ. ಈ ಸ್ಥಿತಿಯಲ್ಲಿದ್ದಾರೆ. ಯುವಕರು ಆರೋಗ್ಯವಾಗಿದ್ದಾರೆ, ಜ್ವರ ಎಲ್ಲ ಹೋಗಿದೆ, ಆದರೂ ಉಸಿರಾಟದ ಸಾಮರ್ಥ್ಯ ಹಿಂದಿರುಗಿಲ್ಲ. ನನಗೆ ಗೊತ್ತಿರೋರಲ್ಲಿ ಜಗತ್ತಿನಲ್ಲಿ ಗುಣಮುಖರಾದ ಉಳಿದವರ ಸ್ಥಿತಿ ಹೀಗೆ ಇದೆಯಾ ಗೊತ್ತಿಲ್ಲ. ಅಪಾಯದಿಂದ ಹೊರಬಂದಿದ್ದಾರೆ,
ಆದರೆ ಇನ್ನೂ ಸರಿಪಡಿಸೋದಿಕ್ಕಿದೆ ಆರೋಗ್ಯದ ವಿಷಯದಲ್ಲಿ. ನಾನು ಸಾಕಷ್ಟು ಪ್ರಶ್ನೆಗಳನ್ನು ಉತ್ತರಿಸ್ತಿಲ್ಲ ಅಂತ ದೂರು ಬಂದಿದೆ. ಎಲ್ಲೆಡೆಯಿಂದ ಬಹಳ ಪ್ರಶ್ನೆಗಳು ಬಂದಿವೆ, ನಾನು ಉತ್ತರಿಸಿಲ್ಲ. ಇವತ್ತು ಅದರ ಮೇಲೆ ಗಮನ ಕೊಡೋಣ. ಈ ಪ್ರಶ್ನೆ ಶೇಖರ್ ರೆಡ್ಡಿ ಅವರಿಂದ. ಸದ್ಗುರು, ಈ ಸಮಯ ಭವಿಷ್ಯವಾಣಿಗಳ ಸಮಯ ಅನ್ಸುತ್ತೆ. ಕೆಲವರು ಪೂಟ್ಲೂರಿ ವೀರಬ್ರಹ್ಮನ್ ಅವರ ಭವಿಷ್ಯವಾಣಿಯನ್ನ ಉಲ್ಲೇಖಿಸುತ್ತಿದ್ದಾರೆ. ಅವರು ಆಂಧ್ರದ ಜ್ಞಾನಿಗಳು. ತಮ್ಮ ಕಾಲಜ್ಞಾನ ರಚನೆಯಲ್ಲಿ ಕೊರೋನಾ ಬಗ್ಗೆ ಬರೆದಿದ್ದಾರೆ. ಇನ್ನು ಕೆಲವರು ಫ್ರೆಂಚ್ ಜ್ಯೋತಿಷಿ ನಾಸ್ಟ್ರಡಾಮಸ್ ಅನ್ನ ಉಲ್ಲೇಖಿಸುತ್ತಿದ್ದಾರೆ. ಇಂತಹ ಭವಿಷ್ಯವಾಣಿಗಳ ಬಗ್ಗೆ ನೀವು ಏನು ಹೇಳ್ತೀರಿ? Wonderful. These predictions are wonderful, but they always happen after the event has occurred. ಈ ಭವಿಷ್ಯವಾಣಿಗಳೆಲ್ಲ ಅದ್ಭುತ, ಆದರೆ ಯಾವಾಗಲೂ ಅವನ್ನ ಘಟನೆ ನಡೆದ ಮೇಲೆ ಹೇಳ್ತಾರೆ. ಈ ಭವಿಷ್ಯವಾಣಿ ಓದೋರಿಗೆ ಮೊದಲೇ ಗೊತ್ತಿದ್ರೆ ಯಾಕೆ ಅದನ್ನು ತಪ್ಪಿಸಲಿಲ್ಲ? ಮೊದಲೇ ಗೊತ್ತಿದ್ರೂ ಸಾಂಕ್ರಾಮಿಕವನ್ನು ತಪ್ಪಿಸದಿದ್ರೆ ಅದು ಅತ್ಯಂತ ಕೀಳು ಅಪರಾಧ. ಇದು ಮಾನವರ ಶೋಕಿ, ಭವಿಷ್ಯವನ್ನು ನೋಡೋ ಆಸೆ. ಮುಂದೇನಾಗುತ್ತೆ ಅಂತ ಗೊತ್ತಿಲ್ಲದೆ ಇರೋದು ಅದ್ಭುತ ಅಲ್ವಾ? ಇಲ್ಲಾಂದ್ರೆ ಜೀವಿಸಕ್ಕಾಗ್ತಿತ್ತ? ಇಂಥ ಬಹಳ ಜನ ಇದ್ದಾರೆ. ಎಲ್ಲೆಡೆ ಜ್ಯೋತಿಷಿಗಳು ನನ್ನ ಮೇಲೆ ಮುಗಿ ಬೀಳ್ತಿದ್ದಾರೆ. ಯಾಕಂದ್ರೆ ನನ್ನಿಂದ ಅವರ ವ್ಯಾಪಾರಕ್ಕೆ ಹಾನಿಯಾಗುತ್ತೆ. ಮನುಷ್ಯ ಭೂಮಿಯ ಮೇಲೆ ವಿಕಾಸದ ಉತ್ತುಂಗ. ಕೆಳಮಟ್ಟದ ಜೀವಿಗಳಿಂದ ಮೇಲೆ ಬಂದಂತೆ ನೀವು ನೋಡ್ತೀರಿ, ಅವು ತಮ್ಮ ಸುತ್ತಲಿನ ಪ್ರಭಾವಕ್ಕೆ ಒಳಗಾಗೋದು ಕಮ್ಮಿಯಾಗ್ತಾ ಹೋಗುತ್ತೆ. ಒಂದು ಎರೆಹುಳುನ ತಗೊಳ್ಳಿ. ಇಲ್ಲೇನಾದರೂ ಬದಲಾದರೆ ಅದು ಸಾಯುತ್ತೆ. ಅದು ಆಫ್ರಿಕಾಗೆ ಈಜ್ಕೊಂಡು ಹೋಗಿ ಅಲ್ಲಿ ಜೀವಿಸಲ್ಲ, ಅಥವಾ ಅದು 10 ಮೈಲಿ ದೂರನೂ ಹೋಗಲ್ಲ, ಇಲ್ಲೇ ಸಾಯುತ್ತೆ. ಯಾಕಂದರೆ ಅದಕ್ಕಿರೋ ಸಾಮರ್ಥ್ಯ ಅಷ್ಟೇ. ಈ ಪ್ರದೇಶ ಪರಿಸರ ಕೆಟ್ಟು ಹೋದರೆ ಅದಕ್ಕೇನೂ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು ಮಣ್ಣಿನ ಪುನಶ್ಚೇತನದ ಬಗ್ಗೆ ಹೇಳ್ತಾ ಬಂದಿದ್ದು. ಯಾಕಂದರೆ ನಮ್ಮ ಉಳಿವಿಗೆ ಮುಖ್ಯವಾದ ಈ ಸೂಕ್ಷ್ಮಾಣು ಜೀವಿಗಳು, ಹುಳುಗಳು ಬೇರೆ ಕಡೆ ವಲಸೆ ಹೋಗಲ್ಲ. ಅವಕ್ಕೆ ಕೊರೋನಾಕ್ಕಿರೋ ಸಾಮರ್ಥ್ಯ ಇಲ್ಲ, ಕೊರೋನಾಗೂ ಸಾಮರ್ಥ್ಯ ಇಲ್ಲ. ನೀವದಕ್ಕೆ ಉಚಿತ ಸಾರಿಗೆ ವ್ಯವಸ್ಥೆ ಒದಗಿಸ್ತಾ ಇದ್ದೀರಿ. ಮನುಷ್ಯರು ಭೂಮಿಯಲ್ಲಿ ಅತಿ ಹೆಚ್ಚು ಓಡಾಡೋರು ಸಾರಿಗೆ ಒದಗಿಸ್ತಾ ಇದ್ದಾರೆ. ನಮ್ಮ ಓಡಾಟವನ್ನು ಸ್ವಲ್ಪ ಅರಿವಿನೊಂದಿಗೆ ಮಾಡದಿದ್ದರೆ ಪ್ರಕೃತಿ ನಿಯಂತ್ರಿಸುತ್ತೆ. ಈಗ ನೋಡಿ, ಓಡಾಡೋಕ್ಕಾಗಲ್ಲ. ಒಮ್ಮೆ ಹೀಗಾಯಿತು. ಇದಾಗಿದ್ದು ಲಾಸ್ ಏಂಜಲೀಸ್ನಲ್ಲಿ. ಒಬ್ಬ ಹಾಟ್ ಶಾಟ್ ಕಾರ್ಪೊರೇಟ್ CEO-ಗೆ ಸುಂದರವಾದ ಸೆಕ್ರೆಟರಿ ಇದ್ಲು. ಇದು 20ನೇ ಶತಮಾನದ ಆರಂಭ. ಈಗ ಬಹಳ ಬದಲಾಗಿದೆ. ಒಮ್ಮೆ ಅವನಂದ, ನಾನು ವೀಕೆಂಡ್ಗೆ ಪಾಮ್ ಸ್ಪ್ರಿಂಗ್ಸ್ಗೆ ಹೋಗ್ತಿದ್ದೀನಿ, ನನ್ನ ಜೊತೆ ಬಾ. ಅವಳಂದ್ಲು, ನಾನು ನಿಮ್ಮ ಟೈಪ್ರೈಟರ್ ಅನ್ನೋದು ಗೊತ್ತು, ಆದರೆ ನಾನು ಪೋರ್ಟಬಲ್ ಅಲ್ಲ. ನಿಮ್ಮ ಪೋರ್ಟಬಿಲಿಟಿ ಸ್ವಲ್ಪ ಪ್ರಜ್ಞಾಪೂರ್ವಕವಾಗಬೇಕು. ವೈರಸ್ಸನ್ನು ಅದು ಈಗ ಆಗಿರುವಷ್ಟು ಸಶಕ್ತವಾಗಿಸಿರೋದು ಮನುಷ್ಯನ ಓಡಾಟ. ಇದು 1000 ವರ್ಷದ ಹಿಂದೆ ಆಗಿದ್ದಿದ್ರೆ ವಿಮಾನಯಾನ, ಇಷ್ಟು ಸಮುದ್ರಯಾನ ಏನೂ ಇರಲಿಲ್ಲ. ಆಗ ಅದು ಎಲ್ಲಿ ಶುರುವಾಯಿತೋ ಅಲ್ಲೇ ಇರ್ತಿತ್ತು. ವುಹಾನ್ ಅಥವಾ ಎಲ್ಲೇ ಆದರೂ ಅಲ್ಲೇ ಇರ್ತಿತ್ತು. ಅಕ್ಕಪಕ್ಕದ ಹಳ್ಳಿಗಳಿಗೆ ಹೋಗಿ ಮುಗಿದು ಹೋಗಿರೋದು. ಆದರೆ
ಮನುಷ್ಯರು ಇಷ್ಟು ಓಡಾಡ್ತಿರೋದ್ರಿಂದ ಇವತ್ತು ಚೈನಾದಲ್ಲಿದ್ದರೆ ನಾಳೆ ಇಟಲಿನಲ್ಲಿರ್ತಾರೆ, ನಾಡಿದ್ದು ಅಮೆರಿಕದಲ್ಲಿರ್ತಾರೆ. ಹೀಗೆ ಈ ತೀವ್ರ ಓಡಾಟದಿಂದಾಗಿ ಒಮ್ಮೆಗೆ ಕೊರೋನಾ ಬೃಹದ್ ರೂಪ ತಾಳಿದೆ. ತಾನಾಗೆ ಅದು ಅಷ್ಟು ದೊಡ್ಡದಾಗ್ತಿರಲಿಲ್ಲ. ಅದಕ್ಕೆ ನೀವು ಅಗತ್ಯ. ಹಾಗಾಗಿ ಈ ತವಕ ಯಾವಾಗಲೂ ಏನಾದರೂ ಭವಿಷ್ಯ ಹೇಳೋ ತವಕ. ಒಬ್ರಿದ್ರು, ಈಗಿಲ್ಲ, ತಮಿಳುನಾಡಿನಲ್ಲಿ ಈ ಥರ ಒಬ್ರಿದ್ರು. ಅವರು ಭವಿಷ್ಯ ನುಡಿದ್ರು, 500 ವರ್ಷ ಆದಮೇಲೆ ತಮಿಳುನಾಡಿನಲ್ಲಿ ದೊಡ್ಡ ನೆರೆ ಬರುತ್ತೆ. ಅದ್ಭುತ ಅಂದೆ. ಜನ ಬಂದು ಕೇಳಿದ್ರು, ಸದ್ಗುರು 500 ವರ್ಷದಲ್ಲಿ ನೆರೆ ಬರುತ್ತಂತೆ. ಅದಕ್ಕೆ ನಾನು ತಪ್ಪಲಿನಲ್ಲಿರೋದು. ನೆರೆ ಬಂದರೆ ಬೆಟ್ಟ ಹತ್ತುತ್ತೀವಿ, ನೀವು ಚೆನ್ನೈನಲ್ಲಿದ್ದೀರಿ, ಮುಳುಗ್ತೀರಿ. ಹೌದಾ ಅಂದರು. ಹೌದು ಅಂದೆ. ಆದರೆ ನಾನು ಭವಿಷ್ಯ ನುಡಿತೀನಿ. 700 ವರ್ಷ ಆದಮೇಲೆ ಈ ಬೆಟ್ಟ ಅಗ್ನಿಪರ್ವತವಾಗಿ ಸಿಡಿಯುತ್ತೆ. ನಿಜವಾಗ್ಲೂ? ನಾನು ನೋಡಿ, 700 ವರ್ಷದಲ್ಲಿ ನಾನಿರಲ್ಲ, ನೀವಿರಲ್ಲ. ಏನು ಭವಿಷ್ಯ ಬೇಕಿದ್ರೂ ನುಡಿಬಹುದು. ದಯವಿಟ್ಟು ಮುಂದಿನ 5 ದಿನದಲ್ಲಿ ಏನಾಗುತ್ತೆ ಹೇಳಿ. 5 ತಿಂಗಳು ಅಲ್ಲ, 5 ದಿನಗಳು ಏನಾಗುತ್ತೆ ಹೇಳಿ. ಪ್ರಯೋಜನಕ್ಕೆ ಬರಬಹುದು. ಮೀಟ್ರಲಾಜಿಕಲ್ ರಿಪೋರ್ಟ್ ತರಹ 5 ದಿನದಲ್ಲಿ ಏನಾಗುತ್ತೆ ಅಂತ ಹೇಳಿದರೆ ಏನಾದರೂ ಪ್ರಯೋಜನಕ್ಕೆ ಬರುತ್ತೆ. 500 ವರ್ಷದ ನಂತರ ಏನಾದರೂ ಆಗಬಹುದು. ಮತ್ತು ಖಂಡಿತ ಜನರಿಗೆ ಎಷ್ಟು ಶೋಕಿ ಇದೆ ಅಂದರೆ ಸಮಯ ಮತ್ತು ಭವಿಷ್ಯವನ್ನು ಹೇಗೋ ಹೊಂದಿಸ್ತಾರೆ. ಭೂಮಿಯಲ್ಲಿ ಎಂದಾದರೂ ಎಲ್ಲಾದರೂ ಆಗೋದೆಲ್ಲವನ್ನೂ ನೋಸ್ಟ್ರದಾಮಸ್ ಹೇಳಿದಾನಂತೆ. ನನಗೆ ಫ್ರೆಂಚ್ ಅಷ್ಟು ಗೊತ್ತಿಲ್ಲ, ಆದರೆ ನನಗೆ ಡ್ಯಾಮಸ್ ಪದ ಇಷ್ಟ. ಇಂಗ್ಲೀಷ್ನಲ್ಲಿ, ಫ್ರೆಂಚ್ನಲ್ಲಿ ಏನರ್ಥ ಗೊತ್ತಿಲ್ಲ. So, ಇದು ನಡೀತಾನೆ ಇರುತ್ತೆ. ಜನ ಆಗಲೇ ಆಗಿರೋದರ ಭವಿಷ್ಯ ನುಡಿತಾರೆ. ನೀವು ಜನಸಂಖ್ಯೆ ಬೆಳೀತಿರೋದರ ಅಂದಾಜನ್ನು ನೋಡಿದರೆ, ಯಾವ ತರಹ ಪರಿಸರದ ಹಾನಿಯಾಗ್ತಿದೆ ಅಂತ ನೋಡಿದರೆ, ಏನೋ ಲೆಕ್ಕಾಚಾರ ಮಾಡಿ ಏನೋ ಪ್ರೆಡಿಕ್ಟ್ ಮಾಡಬಹುದು. ಹೀಗೆ ಮುಂದುವರೆದ್ರೆ ಇಲ್ಲಿರ್ತೀರಿ ಅಂತ ಅದನ್ನು ಹೇಳಬಹುದು. ಆದರೆ 500 ವರ್ಷದ ಗೆರೆ ಎಳೆಯೋದು ಬೇರೆ ವಿಷಯ. ಯಾಕಂದರೆ ಏನೆಲ್ಲ ಪ್ರಭಾವಗಳಾಗುತ್ತೆ ಅಂತ ಗೊತ್ತಿರಲ್ಲ. ಜನ ಹೇಳಿದರು, ವಿಶ್ವಯುದ್ಧ ಮುಗಿದ ಮೇಲೆ ಇದಾಗುತ್ತೆ ಅಂತ ಗೊತ್ತಿತ್ತು ಅಂದರು. ಎಲ್ಲೋ ಬರೆದಿದೆ, ಅಣುಬಾಂಬುಗಳನ್ನು ಹಾಕಿದ ಮೇಲೆ ಜಗತ್ತಿನಲ್ಲಿ 2 ಕಲೆಗಳಾಗುತ್ತೆ ಅಂತ ನಮಗೆ ಗೊತ್ತಿತ್ತು ಅಂದರು. ಮತ್ತು ಪ್ರಾಯೋಗಿಕ ಸ್ಫೋಟಗಳು ಅವನ್ಯಾಕೆ ಬಿಟ್ರಿ? 100 ಪ್ರಯೋಗ ಮಾಡಲಾಗಿದೆ. ಬಹುಶಃ ಮನುಷ್ಯರು ಸಾಯಲಿಲ್ಲ, ಆದರೆ ಖಂಡಿತ ಬಹಳ ಜೀವಿಗಳು ಸತ್ತಿರುತ್ತವೆ. ಇದೆಲ್ಲ ವ್ಯರ್ಥ. ಸಕ್ರಿಯವಾಗಿ ಈಗ ಮಾಡಬೇಕಾಗಿರೋದನ್ನು ಬಿಟ್ಟು ನಮಗೆ ಆಗಲೇ ಗೊತ್ತಿತ್ತು ಅಂತೆಲ್ಲ ಮಾತಾಡೋದು. ಕೊರೋನಾ ವೈರಸ್ನಿಂದ ಈಗ 2 ಸಮಸ್ಯೆ ಇದೆ. ಯಾರೋ ಹೇಳಿದರು, it is dense population and dense population. ಜನಸಂದಣಿ ದಟ್ಟವಾಗಿದೆ ಮತ್ತು ತಲೆನೂ ದಟ್ಟವಾಗಿದೆ. ನಾವಾಗಲೇ ದಟ್ಟವಾಗಿದ್ದೀವಿ, ತಲೆನೂ ದಟ್ಟವಾಗಿಸಬೇಡಿ. ಕೈಲಾಗೋದನ್ನು ಮಾಡೋಣ. ಎಷ್ಟು ಜನ ಸಾಯ್ತಾರೆ ಅಂತ ಪ್ರೆಡಿಕ್ಟ್ ಮಾಡಬೇಡಿ. ಇದು ಮೂರ್ಖತನ. How many people we will not let them die? This is important. ಎಷ್ಟು ಜನರನ್ನು ನಾವು ಸಾಯೋದಕ್ಕೆ ಬಿಡಲ್ಲ, ಇದು ಮುಖ್ಯ. ಮುಂದಿನ ಪ್ರಶ್ನೆ ಕಾರ್ತಿಕ್. ನಮಸ್ಕಾರ ಸದ್ಗುರು. ಒಮ್ಮೆ ಆಧ್ಯಾತ್ಮ ಸಾಧನೆ ಹಾದಿಗೆ ಬಂದ ಮೇಲೆ ಪ್ರಾಪಂಚಿಕ ಕೆಲಸಗಳಲ್ಲಿ ತೊಡಗಬಾರ್ದು ಅಂತ ಹೇಳಲಾಗುತ್ತೆ. ಆದರೆ ನೀವು ಸ್ವಯಂ ಸೇವಕರು ಹೊರಗೆ ಹೋಗಿ ಸೇವೆ ಮಾಡೋ ಹಾಗೆ
ಪದಾರ್ಥಗಳನ್ನು ಆರೋಗ್ಯ ಕಾರ್ಯಕರ್ತರಿಗೆ ವಿತರಿಸ್ತೀರಿ, ಗ್ರಾಮೀಣ ಜನರ ದವಸ ಧಾನ್ಯಗಳಿಗೆ ದೇಣಿಗೆ ಸಂಗ್ರಹ ಮಾಡ್ತೀರಿ. ಈ ಪ್ರಾಪಂಚಿಕ ಕೆಲಸಗಳು ಆಧ್ಯಾತ್ಮ ಮಾರ್ಗದಲ್ಲಿ ಬೇಕಾ? ಇಲ್ಲ ಇಲ್ಲ, ಅದು ಬೇಕಿಲ್ಲ, ಖಂಡಿತವಾಗೂ ಬೇಕಿಲ್ಲ. ಬೆಳಿಗ್ಗೆ ಸಂಜೆ ಇದು ಬಹಳ ಪ್ರಾಪಂಚಿಕನಾ? Hello? ಇದು ಪ್ರಾಪಂಚಿಕನಾ ಇಲ್ವಾ? ನೀವು ಅದನ್ನೆಲ್ಲ ನಿಲ್ಲಿಸಿದರೆ ನಾನು ನಿಮ್ಮನ್ನು ಸ್ವಯಂ ಸೇವೆ ಮಾಡೋಕ್ಕೆ ಕೇಳಲ್ಲ, ಸೇವೆ ಮಾಡೋಕ್ಕೆ ಕೇಳಲ್ಲ, ಏನೂ ಮಾಡೋಕ್ಕೆ ಕೇಳಲ್ಲ. ಸುಮ್ಮನೆ ಹೀಗೆ ಕೂತ್ಕೊಳ್ಳಿ. ಊಟ ಇಲ್ಲ, ಓಡಾಟ ಇಲ್ಲ, ಶೌಚ ಇಲ್ಲ, ಸುಮ್ಮನೆ ಕೂತ್ರೆ ನಾನು ಬಂದು ನಿಮ್ಮ ಕಾಲಿಗೆ ಬೀಳ್ತೀನಿ. ನೀವು ಏನೂ ಮಾಡಬೇಕಿಲ್ಲ, ನಿಮ್ಮನ್ನು ಪ್ರತಿದಿನ ಪೂಜಿಸ್ತೀವಿ. ನಿಜ ಮಾಡ್ತೀವಿ, ನಾನು ಜೋಕ್ ಮಾಡ್ತಿಲ್ಲ, ಖಂಡಿತ ಮಾಡ್ತೀವಿ. ಆದರೆ ನೀವು ತುಂಬ ಪ್ರಾಪಂಚಿಕ. ಯಾರೋ ಬೇರೆ ತಿಂದಾಗ ಅದು ಪ್ರಾಪಂಚಿಕ, ಇದು ಅಧ್ಯಾತ್ಮ. ನೀವು ತಿನ್ನೋದು ಅಧ್ಯಾತ್ಮ, ಯಾರೋ ತಿನ್ನೋದು ಪ್ರಾಪಂಚಿಕ. ಸೊ ನನ್ನ ಊಟ ತುಂಬ ಆಧ್ಯಾತ್ಮಿಕ, ನಿಮ್ಮ ಊಟ ಪ್ರಾಪಂಚಿಕ. ಇಲ್ಲ ಇಲ್ಲ, ನಾವು ನಿರ್ಧಾರ ಮಾಡಬೇಕು. ನೀವು ನಿಮ್ಮ ನರಳಾಟನೂ ಉಪೇಕ್ಷಿಸ್ತೀರಾದರೆ ಎಲ್ಲರ ನರಳಾಟನೂ ಉಪೇಕ್ಷಿಸೋಕ್ಕೆ ನಿಮಗೆ ಹಾಕಿದೆ. ಈಗ ನಿಮಗೆ ಯಾವುದಕ್ಕೂ ಮಹತ್ವ ಇಲ್ಲ, ಆದರೆ ಇದಕ್ಕೆ ಒಂದು ಮಹತ್ವ ಇದೆ ಅಂತಾದರೆ ಎಲ್ಲಕ್ಕೂ ಮಹತ್ವ ಇದೆ. ಆಧ್ಯಾತ್ಮಿಕ ಆಂದೋಲನಗಳ ಬಗ್ಗೆ ಒಂದಿಷ್ಟು ನಕಾರಾತ್ಮಕತೆ ಯಾಕೆ ಇದೆ ಅಂದರೆ ಇದೇ ಕಾರಣ. ಬಹುತೇಕ ಅವರುಗಳನ್ನು ಬೇಜವಾಬ್ದಾರಿ ಜನ ಅಂತ ಅರ್ಥ ಮಾಡಿಕೊಂಡಿದ್ದಾರೆ. ಸಮಾಜದ ಕೊಡುಗೆಯಿಂದ ಬದುಕೋರು ತುಂಬ ತುಂಬ ಮುಖ್ಯ. ಸಮಾಜ 10 ರೂಪಾಯಿ ಕೊಟ್ಟರೆ ನೀವು 100 ರೂಪಾಯಿ ಕೆಲಸ ಮಾಡಬೇಕು. ಹೌದು, ಆಗ ಮಾತ್ರ ನೀವು ಹೀಗೆ ಕಣ್ಣು ಮುಚ್ಚಿ ಕೂರಕ್ಕೆ ಹಕ್ಕಿದೆ, ಇಲ್ಲದಿದ್ದರೆ ನಿಮಗೆ ಹಕ್ಕಿಲ್ಲ. ಆದ್ದರಿಂದ ಸಂದರ್ಭಗಳು ಬಂದಾಗ ಈಗ ಬಂದಿರೋ ತರಹ ಸರಿ, ಇದು ಸಾಂಕ್ರಾಮಿಕ. ಈ ಪ್ರಶ್ನೆ ಯೋಗ ಕೇಂದ್ರದ ಒಳಗಿಂದ ಅಲ್ಲ ಅನ್ಕೊಳ್ತೀನಿ. Karthik. ನಾವು ಇಲ್ಲಿ ಯೋಗ ಕೇಂದ್ರದಲ್ಲಿ ಇದ್ದೀವಿ. 2642 ಜನ. ಈಗ ಒಂದು ಸೋಂಕು ಇಲ್ಲ. ಅವರೆಲ್ಲ ಸಂತೋಷವಾಗಿ, ಅದ್ಭುತವಾಗಿ, ಶಾಂತವಾಗಿದ್ದಾರೆ. ಆದರೆ ನಾನು ಈ ಜಾಗವನ್ನು ರಾಜ್ಯ ಸರ್ಕಾರಕ್ಕೆ ಆಫರ್ ಮಾಡಿದ್ದೀನಿ. ನಾವೆಷ್ಟು ಜಾಗ ಕೊಡಬಹುದು ಅಂತ ಅವರು ನೋಡ್ತಿದ್ದಾರೆ. ನಾವು ಕೊಡೋ ಜಾಗಕ್ಕೆ ಸೋಂಕಿತರನ್ನು ತರುತ್ತೆ. ನೀವು ಅರ್ಥ ಮಾಡ್ಕೋಬೇಕು, ಸೋಂಕು ಹಾರಿ ಬಂದು ನಿಮ್ಮನ್ನು ಹಿಡ್ಕೊಳ್ಳಲ್ಲ. ಸೋಂಕು ಅವರ ಹತ್ರ ಇರುತ್ತೆ. ಸಂರಕ್ಷಿತ ವಾತಾವರಣ ಕೊಡಬೇಕು. ಅವರಲ್ಲಿ ಕೆಲವರು ಮೂರ್ಖರು ಇರ್ತಾರೆ, ಅವಶ್ಯ ಬಿದ್ದರೆ ಅವರನ್ನು ಕೂಡ ಹಾಕಬೇಕು. ಎಲ್ಲ ಥರದ ಜನರಿದ್ದಾರೆ. ಬುದ್ಧಿ ಭ್ರಮಣೆ ಆಗತ್ತೆ, ಓಡ್ ಹೋಗಕ್ಕೆ ನೋಡ್ತಾರೆ, ಅಥವಾ ನಿಮ್ಮ ಮೇಲೆ ಪ್ರೀತಿ ಬಂದು ತಬ್ಕೊಳ್ಳೋಕೆ ನೋಡ್ತಾರೆ. ಹೌದು, ಇದೆಲ್ಲ ಆಗಿದೆ. ಇದನ್ನೆಲ್ಲ ನಾವು ನಿರ್ವಹಿಸಬೇಕು. ಇಲ್ಲಿ ಯಾರಿಗೂ ಸೋಂಕು ಆಗದ ಹಾಗೆ ನಿರ್ವಹಿಸಬೇಕು. ಅದು ತುಂಬ ಮುಖ್ಯ. ಯಾಕಂದರೆ ನಿಮ್ಮ ಸಹಾನುಭೂತಿ ಸಮಸ್ಯೆ ಹೆಚ್ಚು ಮಾಡೋದರ ಬಗ್ಗೆ ಅಲ್ಲ. ನೀವು ಸೋಂಕಿತರಾದರೆ ನೀವು ಸಮಸ್ಯೆಯನ್ನು ಹೆಚ್ಚು ಮಾಡ್ತೀರಾ. ಸಹಾನುಭೂತಿ ಮೂರ್ಖ ವಿಚಾರ ಅಲ್ಲ. ಸಹಾನುಭೂತಿ ಜೀವನದ ಬುದ್ಧಿವಂತ ಪ್ರಕ್ರಿಯೆ. ನಿಮಗೆ ಒಳಗೊಳ್ಳುವಿಕೆ ಇದ್ದಾಗ ಉತ್ತಮವಾದದ್ದನ್ನು ಮಾಡೋಕ್ಕೆ ನೋಡ್ತೀರಿ. ಮಾಡೋಕ್ಕೆ ಉತ್ತಮವಾದ್ದು ಇವತ್ತೇ ಇಲ್ಲೇ ನಿರ್ಧಾರ ಮಾಡೋಕ್ಕಾಗಲ್ಲ, ಇದೇ ಉತ್ತಮ ಅಂತ. ಅದು ಬದಲಾಗ್ತಾ ಇರೋ ಪರಿಸ್ಥಿತಿ. ಜೀವನ ಯಾವಾಗಲೂ ಇರೋ ಹಾಗೆ. ಆಗಿನ ಪರಿಸ್ಥಿತಿಲಿ ತುಂಬ ವಿವೇಚನೆ ಕೆಲಸ ಏನು, ಅದನ್ನು ನಿರ್ಧಾರ ಮಾಡೋಣ. ನಾವು ಈಗಾಗಲೇ ಕೆಲವು ಸ್ಥಳಗಳನ್ನು ಖಾಲಿ ಮಾಡಿದ್ದೀವಿ, ರೆಡಿ ಮಾಡಿದ್ದೀವಿ. ಒಂದು ವೇಳೆ ಪರಿಸ್ಥಿತಿ ಸಿಡಿದು ಬಿಟ್ಟರೆ, ಯಾಕಂದರೆ ದೆಹಲಿಯಲ್ಲಿ ಸೋಂಕಿತರಾಗಿ ಇಲ್ಲಿಗೆ ಬಂದವರು ಕೆಲವರು
ಕೊಯಮತ್ತೂರಿನಲ್ಲೂ ಇದ್ದಾರೆ. ಕೆಲವರು ಇನ್ನೂ ಸಿಗ್ತಾ ಇಲ್ಲ. ಅವರೆಲ್ಲಿದ್ದಾರೋ ಗೊತ್ತಿಲ್ಲ. ಎಷ್ಟು ಜನಕ್ಕೆ ಸೋಂಕು ಅಂಟಿಸ್ತಾರೆ. ಅದು ತುಂಬ ಹತ್ತಿರ ಬಂದಿದೆ, 25 ಕಿಲೋಮೀಟರ್ ದೂರ. ಇವತ್ತು ಕೋವೈ ಪುದೂರನ್ನು ಪ್ರತ್ಯೇಕಿಸಿದ್ದಾರೆ ಅಲ್ವಾ? ಸ್ಥಳೀಯವಾಗಿ ಪ್ರತ್ಯೇಕಿಸೋದಕ್ಕೆ ಶುರು ಮಾಡಿದ್ದಾರೆ. 1-2 ಇರೋ ಕಡೆ ಆ ಸಮುದಾಯಗಳನ್ನು ಬೇರೆ ಬೇರೆ ಮಾಡ್ತಿದ್ದಾರೆ, ಅದು ಹರಡದೇ ಇರಲಿ ಅಂತ. ಹೊರಗಿಂದ ಜನ ಬಂದರೆ ನಾವು ಅದನ್ನೇ ಮಾಡ್ತೀವಿ. ಆದರೆ ನಾವು ಖಾತ್ರಿಪಡಿಸಬೇಕು, ಈ ದಾಖಲೆ ನಾವು ಇಡಬೇಕು, ಈ ವೈರಸ್ ಸಮಯ ಮುಗಿದಾಗ ಅದು ಎಷ್ಟೇ ದಿನ ಆದರೂ ಇಲ್ಲಿ ಒಬ್ಬರಿಗೂ ಕೂಡ ಸೋಂಕು ತಗುಲದೇ ಇರೋ ಹಾಗೆ ನಾವು ನೋಡ್ಕೋಬೇಕು. ನಮ್ಮ ಚೈನೀಸ್ ಸ್ವಯಂ ಸೇವಕರಿಗೆ ಧನ್ಯವಾದಗಳು. ನಮಗೆ ಪದಾರ್ಥಗಳನ್ನು ಕಳಿಸಿದ್ದಾರೆ. ಇವೆಲ್ಲ ಇವತ್ತು ಬೆಳಗ್ಗೆ ಬಂದಿವೆ. ಕೈಗವಸು, ರಕ್ಷಾ ಹೊದಿಕೆ, ಇನ್ನೂ ಸುಮಾರು. ಅಂದರೆ ನಿಮಗೆ ರಕ್ಷಾ ಕವಚ ಇರುತ್ತೆ ಹೋಗಿ ಸೇವೆ ಮಾಡೋಕ್ಕೆ. ಆದರೆ ನೀವು ಸ್ವಲ್ಪ ಅಂತರ ಮತ್ತು ವಿವೇಕ ಇಟ್ಕೋಬೇಕು. ಒಬ್ಬ ಕಲಾವಿದ ಇದ್ದ. ಒಂದಿನ ಚಿತ್ರ ಬಿಡಿಸೋಕ್ಕೆ ಒಬ್ಬ ಯುವತಿನ ಮಾಡೆಲ್ ಆಗಿ ಕರ್ಕೊಂಡು ಬಂದ. ಅವಳು ಅಲ್ಲಿ ಕೂತಳು. ಅವನು ಚಿತ್ರ ಬಿಡಿಸ್ತಿದ್ದ. ಸ್ವಲ್ಪ ಹೊತ್ತಾದ್ಮೇಲೆ ಹೋಗಿ ಅವಳನ್ನು ಮುತ್ತಿಟ್ಟ. ಏನು, ನೀನು ಇಲ್ಲಿ ಬರೋ ಎಲ್ಲ ಮಾಡೆಲ್ಗಳಿಗೂ ಇದನ್ನೇ ಮಾಡ್ತೀಯ ಅಂತ ಕಾಣುತ್ತೆ ಅಂದ್ಲು. ಅವನಂದ, ಇಲ್ಲ, ನೀನೇ ಮೊದಲು. ಅವಳು ಕೇಳಿದ್ಲು, ಎಷ್ಟು ಮಾಡೆಲ್ಗಳ ಜೊತೆ ಕೆಲಸ ಮಾಡಿದೀಯಾ? ಅವನಂದ, 4. 1ನೇದು ಗುಲಾಬಿ, 2ನೇದು ಈರುಳ್ಳಿ, 3ನೇದು ಬಾಳೆ. ನೀನೇ ಮೊದಲ ಸ್ತ್ರೀ. ಅದರಿಂದ ಏನು ಮುಟ್ಟಬೇಕು, ಮುಟ್ಟಬಾರ್ದು, ಎಷ್ಟು ಅಂತರ ಇಟ್ಕೋಬೇಕು, ಅದರ ಎಚ್ಚರ ತಗೋಬೇಕು. ಇದು ಸೀರಿಯಸ್ ಕೆಲಸ. ಸಾವು ಬದುಕಿನ ಬಿಸ್ನೆಸ್. ನಿಮ್ಮ ಶತ್ರು ಅಗೋಚರ, ಎಲ್ಲಿ ಅಂತ ಗೊತ್ತಿಲ್ಲ, ಯಾರು ಇಟ್ಕೊಂಡು ತಿರುಗ್ತಿದಾರೋ ಗೊತ್ತಿಲ್ಲ, ಏನೂ ಗ್ಯಾರಂಟಿ ಇಲ್ಲ. ಯಾರೋ ಯುವಕರಾಗಿದ್ದು ಗಟ್ಟಿಮುಟ್ಟಾಗಿದ್ದರೆ ಸೋಂಕಿದ್ರೂ ಏನೂ ಲಕ್ಷಣಗಳು ಕಾಣದೇ ಇರಬಹುದು. ನಾವು ಎಲ್ಲರನ್ನು ಈರುಳ್ಳಿ ತರಹನೇ ಟ್ರೀಟ್ ಮಾಡಬೇಕು. ಸೇವೆ ಮಾಡೋದಾ ಬೇಡವಾ ಅನ್ನೋದ್ರ ಬಗ್ಗೆ ಇದು ಪ್ರಶ್ನೆನೇ ಅಲ್ಲ. This is not service. This is just basic expression of your humanity. ಇದು ಸೇವೆ ಅಲ್ಲ, ಇದು ನಿಮ್ಮ ಮಾನವೀಯತೆಯ ಮೂಲಭೂತ ಅಭಿವ್ಯಕ್ತಿ. ನಿಮ್ಮ ಮಾನವೀಯತೆಯನ್ನು ಬಿಟ್ಟು ಬಿಡೋದು ನಿಮ್ಮ ಅಧ್ಯಾತ್ಮ ಅಂದುಕೊಂಡ್ರೆ ಕ್ಷಮಿಸಿ, ನನಗೆ ಅಂತಹ ಅಧ್ಯಾತ್ಮ ಬೇಡ. ಆದರೆ ನಿಮ್ಮ ಬಗ್ಗೆ ಯಾವುದೂ ಪ್ರಾಪಂಚಿಕವಲ್ಲ. ಹಾಗೇ ಆಗಿ ಸುಮ್ಮನೆ ಆಗ ನಿಮ್ಮನ್ನು ಸೇವೆ ಮಾಡೋಕ್ಕೆ ಹೇಳಲ್ಲ, ನೀವು ಮಾಡಬೇಕಿಲ್ಲ. ಎಲ್ಲಿವರೆಗೂ ಇದು ಇದೆಯೋ ನೀವು ಸೇವೆ ಮಾಡಬೇಕು. ಇದು ಆಗೋದಕ್ಕೆ ಇದರ ಹಿಂದೆ ಸುಮಾರು ಜನರಿದ್ದಾರೆ. ಅಲ್ಲಿ ಹೊಲದಲ್ಲಿ ಇನ್ನೂ ಕೆಲಸ ಮಾಡ್ತಿರೋ ಜನರಿದ್ದಾರೆ. ಬಡ ರೈತನಿಗೆ, ಅಂಗಡಿಯಾತನಿಗೆ, ಇಲ್ಲಿಗೆ ಇದನ್ನೆಲ್ಲ ತರೋರಿಗೆ ತಗುಲಬಹುದು. ಪದಾರ್ಥ ತರಕ್ಕೆ ಹೊರಗೆ ಹೋಗ್ತಿರೋ ನಮ್ಮ ಸ್ವಯಂ ಸೇವಕರಿಗೆ ತಗುಲಬಹುದು. ನೀವು ಊಟ ಮಾಡೋಕ್ಕೆ ಅವರೆಲ್ಲ ಅವರ ಜೀವನನ ಪಣಕ್ಕಿಡ್ತಿರೋವಾಗ ನೀವು ಚೂರುಪಾರು ಮಾಡೋಕ್ಕೂ ಸಿದ್ಧ ಇಲ್ಲದಿರೋದು ನನಗೆ ಅಧ್ಯಾತ್ಮದ ತರಹ ಕಾಣಲ್ಲ. ಈ ಪ್ರಶ್ನೆ ಮಿಮಿ ಅವರಿಂದ. ನಮಸ್ಕಾರ ಸದ್ಗುರು. ಕೆಲವು ವಾರಗಳಿಂದ ನೀವು ಬದುಕೋದಿಕ್ಕೆ ಮನೆಯನ್ನು ಸ್ವೀಟ್ ಹೋಮ್ ಮಾಡೋ ಬಗ್ಗೆ ಮಾತಾಡ್ತಿದ್ದೀರಿ. ಆದರೆ ಕೌಟುಂಬಿಕ ಹಿಂಸಾಚಾರಕ್ಕೆ ಬಲಿಯಾದವರಿಗೆ ಮನೆ ಸ್ವೀಟ್ ಆಗಕ್ಕಾಗಲ್ಲ, ಎಲ್ಲೂ ತಪ್ಪಿಸ್ಕೊಳ್ಳೋಕ್ಕೂ ಆಗದಿದ್ದವ್ರಿಗೆ. ದೂರ್ತಾ ಇರೋದು ಪುರುಷನ ಮಹಿಳೆನಾ? Mimi. Huh? Mimi. M-I. Okay. Looks like a woman. Sounds like a woman. ಮಾರ್ಚ್ 9, 2019ರಿಂದ ಲೆಬನಾನ್ನಲ್ಲಿ ಪೀಡಿತರ ಸಂಖ್ಯೆ 100ಕ್ಕೆ 100 ಹೆಚ್ಚಿದೆ. ಲಾಕ್ಡೌನ್ ಆದಮೇಲೆ ಜಗತ್ತಲ್ಲಿ ಎಲ್ಲ ಕಡೆ ಹೀಗಾಗ್ತಿದೆ. ನಾವು ಹೇಗೆ ಅವರಿಗೆ ಸಹಾಯ ಮಾಡಬಹುದು? ಅವರು ಈ ಸಮಯನ ದಾಟಿ ಬರೋದಕ್ಕೆ ಏನು ಮಾಡಬಹುದು? ಕೌಟುಂಬಿಕ ಹಿಂಸೆ. ನಾನು ಪುರುಷ ಅಂದುಕೊಂಡೆ.
ಇತ್ತೀಚೆಗೆ ಮಹಿಳೆಯರು ಪುರುಷರಿಗಿಂತ ಗಟ್ಟಿಮುಟ್ಟಾಗಿದ್ದಾರೆ. ಪುರುಷ ದೂರ್ತಿರೋದು ಅಂದ್ಕೊಂಡೆ, ಆದರೆ ಅದು ದುರದೃಷ್ಟವಶಾತ್ ಮಹಿಳೆ. Well, ನಾವು ಬದಲಾಯಿಸಕ್ಕೆ ಪ್ರಯತ್ನಿಸ್ತಿರೋದು ಇದನ್ನೇ. ಜಗತ್ತು ಕೂಡ ಬದಲಾಯಿಸಕ್ಕೆ ಪ್ರಯತ್ನಿಸ್ತಿರೋದು ಇದನ್ನೇ. ಯಾಕಂದ್ರೆ ಮಹಿಳೆ ಅಥವಾ ಮಹಿಳಾ ಜೀವಕ್ಕೆ ಕೆಲವೊಂದು ಜೈವಿಕ ಜವಾಬ್ದಾರಿಗಳಿವೆ. ನಮ್ಮೆಲ್ಲರನ್ನೂ ಇಲ್ಲಿಗೆ ತರೋದು ಸೇರಿ. ಅದರಿಂದಾಗಿ ಕೆಲವೊಂದು ಸಾಮಾಜಿಕ ವಿಕಲತೆಗಳು ಕಾಲಕ್ರಮೇಣ ಬೆಳೆದವು. ಈ ವಿಕಲತೆಗಳನ್ನು ಹಲವಾರು ಸಮಾಜಗಳಲ್ಲಿ ತೀರಾ ಒರಟಾಗಿ ಶೋಷಣೆ ಮಾಡಿದ್ದಾರೆ. ಹೆಚ್ಚು ಕಮ್ಮಿ ಎಲ್ಲ ಕಡೆ, ಆದರೆ ಎಲ್ಲರೂ ಅಲ್ಲ, ಎಲ್ಲ ಕಡೆ ಅದು ಆಗ್ತಿದೆ. ಕೆಲವು ಕಡೆ ಅದಕ್ಕೆ ಮತೀಯ ಬೆಂಬಲ ಇದೆ, ಇನ್ನು ಕೆಲವು ಕಡೆ ಅದು ಮುಕ್ತ ಉದ್ಯಮ. ಒಬ್ಬ ಮಹಿಳೆನ ಹಿಡಿದಿಟ್ಟು ಶೋಷಿಸೋದು ವ್ಯಕ್ತಿಗಳು ಎಲ್ಲವಾಗಲೂ ಮಾಡ್ತಾರೆ. ನೀವು ಅರ್ಥ ಮಾಡ್ಕೋಬೇಕು, ಅದು ಕೇವಲ ಮಹಿಳೆ ಬಗ್ಗೆ ಮಾತ್ರ ಅಲ್ಲ. ತಮಗಿಂತ ಸ್ವಲ್ಪ ವೀಕ್ ಆಗಿರೋ ಯಾರನ್ನೇ ಆಗಲಿ ಶೋಷಣೆ ಮಾಡೋ ಪ್ರವೃತ್ತಿ ವ್ಯಕ್ತಿಗಳಿಗೆ ಇದೆ. ಜಗತ್ತಿನ ಎಲ್ಲ ಕಡೆ ಹೀಗೆ ಆಗೋದು. ಅದೃಷ್ಟವಶಾತ್ ಈಗ ಸ್ವಲ್ಪ ಕಡಿಮೆ ಆಗಿದೆ. ನಾವು ಬೆಳೀತಾ ಇದ್ದಾಗಲೂ ಪ್ರತಿದಿನ ಶಾಲೆಯಲ್ಲಿ ಒಂದಲ್ಲ ಒಂದು ಕಾರಣಕ್ಕೆ ನಿಮಗೆ ಒದೆ ಬಿದ್ದೇ ಬೀಳೋದು. ನೀವು ಒಂದು ಮಗುನ ಯಾಕೆ ಹೊಡಿತಿದ್ದೀರಾ? ಒಂದೇ ಕಾರಣ, ಅವರು ನಿಮಗಿಂತ ಚಿಕ್ಕವರು. you even had sayings, spare the stick and spoil the child, something. ಅಂತೆಲ್ಲ ನುಡಿಗಟ್ಟುಗಳಿವೆ. ನಿಮಗೇನೋ ಚೆನ್ನಾಗಿ ಗೊತ್ತು ಅಂತ ಅವರನ್ನು ಹೊಡಿತಿಲ್ಲ. ನೀವು ವಿಕಾಸವಾಗಿ ಬಿಟ್ಟಿದ್ದೀರಿ, ಅವರಿನ್ನೂ ವಿಕಾಸ ಆಗಿಲ್ಲ, ಅದಕ್ಕೆ ಸ್ಪೀಡ್ ಮಾಡೋಕ್ಕೆ ದೊಣ್ಣೆಲಿ ಹೊಡಿತಿಲ್ಲ. ಕೇವಲ ಅವರು ನಿಮಗಿಂತ ಚಿಕ್ಕವರು. ಅವರು ಬೆಳೆದ ಮೇಲೆ ಯಾಕೆ ಹೊಡೆಯಲ್ಲ? ಈಗ ನಿಮಗೆ ಪರಿಣಾಮ ಗೊತ್ತು. ಅದೇ ರೀತಿ ಅವರು ಯಾರನ್ನೋ ಹೊಡಿತಿರೋದು ಅವರು ಮಹಿಳೆ ಅಂತ ಅಲ್ಲ, ಅವರು ದೈಹಿಕವಾಗಿ ವೀಕ್ ಅಂತ ಹೊಡಿತಿರೋದು. ಗಂಡಸಿಗೆ ಹೋಲಿಸಿದರೆ ಸ್ವಲ್ಪ ಸಣ್ಣ ಮತ್ತು ವೀಕ್ ಸಾಮಾನ್ಯವಾಗಿ. ನಿಮಗಿಂತ ವೀಕ್ ಆಗಿರೋರನ್ನು ಶೋಷಣೆ ಮಾಡೋದು, ದೈಹಿಕವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ, ಯಾವುದೇ ರೀತಿಯಲ್ಲಿ ನೀವು ಸ್ವಲ್ಪ ವೀಕ್ ಆಗಿದ್ದರೆ ನಿಮ್ಮನ್ನು ತಳ್ಳಾಡ್ತಾರೆ. You know, ಒಂದು ಸರ್ತಿ ನಾನು ಮಲೆನಾಡಿನಲ್ಲಿ ಶಿವಮೊಗ್ಗದ ಹತ್ತಿರ ಒಂದು ಜನರ ಸಭೆ ಇತ್ತು, ಪಶ್ಚಿಮ ಘಟ್ಟಗಳಲ್ಲಿ. ಅಲ್ಲೊಂದು ಕ್ಯಾಂಪ್ ಇತ್ತು. ಬಹಳ ಹಿಂದೆ ನಾನು ಹೇಳ್ತಿರೋದು. ಯೋಗ ಕಾರ್ಯಕ್ರಮ ನಡೀತಿತ್ತು. ಅಲ್ಲಿಗೆ ಬಂದು ಒಂದು ದಿನ ಇರಬೇಕು ಅಂದಿದ್ರು. ನಾನು ಹೋದೆ. ನನ್ನ ಪ್ರಯಾಣ ಆವಾಗೆಲ್ಲ ಮೋಟಾರ್ ಬೈಕೇ ಆಗಿರ್ತಿತ್ತು. ಆ ಕಾಲದಲ್ಲಿ 250 cc ಸಿಂಗಲ್ ಸ್ಟ್ರೋಕ್ ಮೆಷಿನ್, ಒಂದು ದೊಡ್ಡ ಮೋಟಾರ್ ಸೈಕಲ್. ಈಗ ನನ್ನ ಹತ್ರ ಇರೋದ್ರ ಪಕ್ಕ ಅದನ್ನು ನಿಲ್ಲಿಸಿದರೆ ಅದು ಜೋಕ್ ತರಹ ಕಾಣುತ್ತೆ. ಆದರೆ ಅವತ್ತು ಅದು ದೊಡ್ಡ ಬೈಕ್, ತೀರಾ ಫಾಸ್ಟ್ ಬೈಕ್ ರಸ್ತೆಯಲ್ಲಿ. ನಾನು ಅಲ್ಲಿಗೆ ಹೋದೆ. ಅಲ್ಲಿ ಸೇವೆ ಮಾಡ್ತಿದ್ದವರು ಇನ್ನೂ ಕೆಲವರು ಇದ್ದರು. ಒಂದು ಲೂನಾದಲ್ಲಿ ಆಗ ಒಂದು ಸಣ್ಣ ಮೆಷಿನ್ ಇತ್ತು, ಲೂನಾ ಕೈನೆಟಿಕ್. ಆ ಲೂನಾ ಮೇಲೆ ಈ ವ್ಯಕ್ತಿ ತರಕಾರಿ ತರಕ್ಕೆ ದೂರದ ಜಾಗಕ್ಕೆ ಎಲ್ಲೋ ಹೋಗಿ ಬರ್ತಿದ್ದಾರೆ.
ಈ ಜಾಗ ಕಾಡಲ್ಲಿ ಎಲ್ಲೋ ಮೂಲೆಯಲ್ಲಿ ಈ ಚೀಲ ಎಲ್ಲ ಹಾಕ್ಕೊಂಡು ಬರ್ತಿದ್ರು. ಅಲ್ಲಿ ಹೋಗ್ತಿದ್ದ ಯಾವುದೋ ಟ್ರಕ್ ಅವರನ್ನು ರಸ್ತೆಯಿಂದ ತಳ್ಳಿಬಿಡ್ತು. ಬಿದ್ದರು. ಸ್ವಲ್ಪ ಡ್ಯಾಮೇಜ್, ದೊಡ್ಡದಲ್ಲ, ಚರ್ಮ ಕಿತ್ತು ಹೋಗಿತ್ತು, ಮೂಳೆಗಳೆಲ್ಲ. ಅಲ್ಲಿಗೆ ಬಂದವರು ಏನಾಯಿತು ಅಂತ ಹೇಳ್ತಿದ್ರು. ನನಗೆ ಪವರ್ ಇರಲಿಲ್ಲ, ಅವರು ನನ್ನನ್ನು ಹೀಗೆ ತಳ್ಳಿದರು. ರಸ್ತೆಯಲ್ಲಿ ನಿಮ್ಗೆ ಯಾವಾಗಲೂ ಸ್ವಲ್ಪ ಪವರ್ ಇರಬೇಕು. ನಾನು ಹೇಳಿದೆ, ರಸ್ತೆಯಲ್ಲಷ್ಟೇ ಅಲ್ಲ, ಎಲ್ಲೇ ಆದರೂ ನಿಮಗೆ ಪವರ್ ಇಲ್ಲದಿದ್ದರೆ ನಿಮ್ಮನ್ನು ತಳ್ಳಾಡ್ತಾರೆ. ದುರದೃಷ್ಟ, ಪ್ರಪಂಚ ಹೀಗಾಗಿದೆ. ಇದರಿಂದಾನೇ ಅಧ್ಯಾತ್ಮ ಆವರಣ ತುಂಬ ಮುಖ್ಯ. ಜನರನ್ನು ಅವರ ಶಕ್ತಿಯಿಂದ ನೋಡಲ್ಲ. ದೈಹಿಕ, ಹಣಕಾಸು ಅಂತ ಬೇರೆ ಏನೋ ಶಕ್ತಿ ನೋಡಲ್ಲ. ಅವರೇನಿದಾರೋ ಅಷ್ಟಕ್ಕೆ ಅವರಿಗೆ ಬೆಲೆ ಕೊಡ್ತಾರೆ. ನಾವು ಅಂಥ ಸಮಾಜನೇ ಕಟ್ಟಬೇಕು. ಮನೆ ಒಳಗಿನ ಈ ಹಿಂಸಾಚಾರ ನನಗೆ ಗೊತ್ತು. ತುಂಬ ಜನ ಅದನ್ನು ಗಂಡಸು ಹೆಂಗಸು ಸಮಸ್ಯೆ ಅಂತ ಸರಿಪಡಿಸೋಕ್ಕೆ ಪ್ರಯತ್ನಿಸ್ತಿದ್ದಾರೆ. ಅದು ಗಂಡಸು ಹೆಂಗಸು ಸಮಸ್ಯೆ ಅಲ್ಲ, ಇದು ಗಂಡಸು ವರ್ಸಸ್ ಎಲ್ಲದೂ ಸಮಸ್ಯೆ. ನಿಮಗಿಂತ ಏನೇ ಚಿಕ್ಕದಾದರೂ, ತುಂಬ ಚಿಕ್ಕದಾದರೆ ಹೊಸಗೆ ಹಾಕ್ತೀರಾ, ಸ್ವಲ್ಪ ದೊಡ್ಡದಾದರೆ ಕಲ್ಲು ಹೊಡಿತೀರಾ, ಇನ್ನು ಸ್ವಲ್ಪ ದೊಡ್ಡದಾದರೆ ದೊಣ್ಣೆ ತಗೊಂಡು ಬಡಿತೀರಾ, ಏನಾದರೂ ಸರಿ. ಜನ ಏನು ಕಂಡ್ರು ಅದನ್ನೆಲ್ಲ ಶೂಟ್ ಮಾಡ್ತಾನೆ ಯಾಕೆ ಹೋದರು? ಕಾಡು ಪ್ರಾಣಿಗಳು ಮತ್ತು ಅಂಥವು ಯಾವಾಗಲೂ ಆಹಾರಕ್ಕಲ್ಲ, ಬದುಕಿ ಉಳಿಯೋಕ್ಕೆ ಕೊಂದಿದ್ರೆ ಅದು ಬೇರೆ ವಿಚಾರ. ಬಹಳ ಪ್ರಾಣಿಗಳನ್ನು ಶೂಟ್ ಮಾಡಿದ್ದು ಕೇವಲ ರಂಜನೆಗಾಗಿ, ಯಾಕಂದರೆ ಅವು ತಿರುಗಿ ನಿಮ್ಮನ್ನು ಶೂಟ್ ಮಾಡೋಕ್ಕಾಗಲ್ಲ. ನೀವು ಕೋಣನ್ನು ಶೂಟ್ ಮಾಡ್ತೀರಾ, ಅದು ತಿರುಗಿ ನಿಮ್ಮನ್ನು ಶೂಟ್ ಮಾಡೋಕ್ಕಾಗಲ್ಲ. ಮಕ್ಕಳನ್ನು ಹೊಡಿತೀರಿ, ಅವ್ರಿಗೆ ವಾಪಸ್ ಹೊಡೆಯೋಕ್ಕಾಗಲ್ಲ. ಮಹಿಳೆನ ಹೊಡಿತೀರಿ, ಅವಳು ತಿರುಗಿಸಿ ನಿಮಗೆ ಹೊಡೆಯೋಕ್ಕಾಗಲ್ಲ. ಇದು ಎಲ್ಲ ಕಡೆ ಹೀಗೆ ಇದೆ. ಆದರೆ ಇವತ್ತು ಮಹಿಳೆಗೆ ಆಯ್ಕೆಗಳಿವೆ. ಇದು ಸಮಯ ಆಯ್ಕೆಗಳನ್ನು ಮಾಡೋದಕ್ಕೆ. ನಾವು ಎಲ್ಲವನ್ನೂ ಸರಿಪಡಿಸೋಕ್ಕಾಗಲ್ಲ. ಎಲ್ಲರೂ ಮಕ್ಕಳಿರೋರು, ಹೆಣ್ಣು ಮಗುವಿನ ಸಬಲೀಕರಣ ಮಾಡೋದು ತುಂಬ ಮುಖ್ಯ. Empowerment does not mean she should become the exploiter from tomorrow. ಸಬಲೀಕರಣ ಅಂದರೆ ಅವಳೇ ಶೋಷಣೆಗೆ ಇಳಿಬಾರ್ದು ನಾಳೆಯಿಂದ. ಸಬಲೀಕರಣ ಅಂದರೆ ನಿಮಗೆ ಯಾರನ್ನೂ ಶೋಷಣೆ ಮಾಡೋ ಅವಶ್ಯಕತೆಯೇ ಇರಲ್ಲ, ಅದು ಸಬಲೀಕರಣ. ಒಂದು ಮನುಷ್ಯ ಜೀವ ನಿಜವಾಗಿಯೂ ಸಬಲವಾಗೋದು ಯಾವಾಗ ಅಂದರೆ, ನಾನಿಲ್ಲಿ ಕೂತ್ರೆ ನನ್ನಷ್ಟಕ್ಕೆ ನಾನು ಅದ್ಭುತವಾಗಿರಬೇಕು, ನನ್ನ ಕೆಳಗೆ 10 ಜನರು ಇರಬೇಕಾಗಿಲ್ಲ, ನಾನು ಗ್ರೇಟ್ ಅಂತ ಅನಿಸಕ್ಕೆ. ಇದು ಸಬಲೀಕರಣ. ಈ ಸಬಲೀಕರಣ ಆಗಬೇಕು ಅಂತಾದರೆ ನೀವು ಅಧ್ಯಾತ್ಮ ಪ್ರಕ್ರಿಯೆ ಕಡೆ ನೋಡಬೇಕು. ಇಡೀ ಪ್ರಪಂಚ ಅಧ್ಯಾತ್ಮ ಪ್ರಕ್ರಿಯೆ. ಮೇಲ್ ನೋಡೋದು, ಕೆಳಗೆ ನೋಡೋದು ಅಲ್ಲ, ಅದು ಒಳಮುಖರಾಗೋದು, ನಮ್ಮ ಸಾರಭೂತ ಸ್ವರೂಪವನ್ನು ಸ್ಪರ್ಶಿಸೋದು. ನಾವು ಅದನ್ನು ಸ್ಪರ್ಶಿಸದಿದ್ದರೆ ನಾವು ಬೇರೆ ಎಲ್ಲ ಪ್ರಾಣಿಗಳ ಹಾಗೆ. ಒಂದಿನ ಹೀಗಾಯಿತು. ಕಾಡಲ್ಲಿ ಸಿಂಹ ನಡ್ಕೊಂಡು ಹೋಗ್ತಿತ್ತು. ಕೌಟುಂಬಿಕ ಹಿಂಸಾಚಾರದ ದೃಶ್ಯದ ಗಂಡಸಿನ ಥರ ಫೀಲ್ ಮಾಡ್ತಿತ್ತು. ಸ್ವಲ್ಪ ಸೆಟ್ಕೊಂಡು ನಡೀತಿತ್ತು. ಒಂದು ನರಿನ ನೋಡ್ತು, ಅದನ್ನು ಹಿಡಿತು. ಕಾಡಿನ ರಾಜ ಯಾರು? ನರಿ ಹೇಗೆ ಗೊತ್ತಲ್ಲ. ಓ ನನ್ನ ದೊರೆ, ನೀವು ಬರೀ ಕಾಡಿನ ರಾಜ ಅಲ್ಲ, ಜಗತ್ತಿಗೆ ನೀವು ರಾಜ. ಇನ್ನೂ ಸ್ವಲ್ಪ ಉಬ್ಬಿ ಹೋಯಿತು ಸಿಂಹ, ಮತ್ತೆ ಸುಳಿದಾಡ್ತಿತ್ತು. ಚಿರತೆ ನೋಡ್ತು, ಅದನ್ನು ಹಿಡಿತು. ಕಾಡಿನ ರಾಜ ಯಾರು? ಚಿರತೆ ನಡಿಗೆ ಹೋಯಿತು. ಅದು ಸಿಂಹಕ್ಕೆ ಸಾಟಿಯೇ? ನೀವೇ ಕಾಡಿನ ರಾಜ, ಅದರಲ್ಲಿ 2 ಮಾತೇ ಇಲ್ಲ. ನನಗೆ 2 ಆಯ್ಕೆ ಇದ್ದಿದ್ರೆ ಅದು ನೀವು ಮತ್ತು ನೀವೇ. ಸಿಂಹಕ್ಕೆ ತೀರಾ ಹಮ್ಮು ಬಂತು. ಒಂದು ಚಿರತೆ ಕೂಡ ನನ್ನೆದುರು ನಡುಗುತ್ತಿದೆ. ಸ್ವಲ್ಪ ಮುಂದೆ ಪೊದೆ ಮುರಿದಿತ್ತು. ಒಂದು ದೊಡ್ಡ ಸಲಗ ಕಾಣಿಸ್ತು. ಘರ್ಜಿಸಿ ಕೇಳ್ತು, ಕಾಡಿನ ರಾಜ ಯಾರು? ಸಲಗ ಒಂದು ಮಾತೂ ಆಡದೆ ಸೊಂಡಿಲಲ್ಲಿ ಸಿಂಹನ್ನ ಸುತ್ತಿ ಹಿಡಿದು ಸುತ್ತ ತಿರುಗಿಸಿ ನೆಲಕ್ಕೆ ಅಪ್ಪಳಿಸ್ತು. ಬೆನ್ನು ಕೆಟ್ಟದಾಗಿ ನೋಯ್ತಿತ್ತು. ನೀನು ನನಗೆ ಸುಮ್ಮನೆ ಹೇಳಿದ್ರಾಗಿತ್ತು. ಸಲಗ ಹೇಳ್ತು, ಆದರೆ ನಾನು ನನ್ನ ಪಾಯಿಂಟ್ ಹೇಳಬೇಕಾಗಿತ್ತು.
ಈ ಸಮಸ್ಯೆ ಎಲ್ಲೇ ನೀವು ನಿಮಗಿಂತ ಸ್ವಲ್ಪ ದೈಹಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ರಾಜಕೀಯವಾಗಿ ವೀಕ್ ಆಗಿರೋರು ಕಂಡ್ರೆ ಅವರನ್ನು ತುಳಿದು ಹಾಕೋದು. ಇದು ತೀರಾ ಮೃಗೀಯ. It's okay for the animal kingdom, not okay for human beings. ಅದು ಪ್ರಾಣಿ ಪ್ರಪಂಚಕ್ಕೆ ಸರಿ, ಮನುಷ್ಯರಿಗೆ ಸರಿಯಲ್ಲ. ಯೋಗ ಯೋಗ ಯೋಗೇಶ್ವರಾಯ ಭೂತ ಭೂತ ಭೂತೇಶ್ವರಾಯ ಕಾಲ ಕಾಲ ಕಾಲೇಶ್ವರಾಯ ಶಿವ ಶಿವ ಸರ್ವೇಶ್ವರಾಯ ಶಂಭೋ ಶಂಭೋ ಮಹಾ